ನಮಸ್ತೆ ನಮ್ಮದು ಪಾಮಕಲ್ಲೂರು ಈ ಕಡೆ ಉಪ್ಪಳ ರೀ ತಂದೆ ತಾಯಿ ಹೆಸರು ನಮ್ಮ ಅವನ ಹೆಸರು ಈರಮ್ಮ ನಮ್ಮ ಅಪ್ಪನ ಹೆಸರು ಚಿನ್ನಪ್ಪ ನಮ್ಮ ತಂದೆ ತಾಯಿಗೆ ನಾವು 6ನೇ ಮಕ್ಕಳು ಇಬ್ಬರು ಎಂಟ್ರು ನಮ್ಮ ಅಪ್ಪಗ 6 ಮಂದಿ ಹೊಲ ಮನೆ ಇತ್ತು ರೀ ಹೊಲ ಮನೆ ಇತ್ತು ನಮ್ಮದು ಅದಕ್ಕೆ ಅಕ್ಕಿ ಜೋಳ ಬರ್ತಿದ್ವಿ ಮದುವೆಗೆ ಭಾಳ ವರ್ಷ ಆಯ್ತು ರೀ ನಮ್ದು 50 ವರ್ಷ ಮೇಲೆ ಆಗೈತಿ ಮದುವೆ ಆಗಿ ಮಕ್ಕಳು 5 ಮಂದಿ ಇದ್ದಾರೆ 3 ಹೆಣ್ಮಕ್ಳು 2 ಗಂಡು ಮಕ್ಕಳು ಮದುವೆ ಆಗೈತಿ ಓದಿಸಿವ್ರಿ ಗಂಡು ಮಕ್ಕಳು ಓದ್ಯಾರ ಹೆಣ್ಮಕ್ಳು ಓದ್ಯಾರ ರೀ ಆ ಕಡೆ ಗಟ್ಟಿ ಬಂಗಾರ ಹಟ್ಟಿ ಕಡೆ ಕೊಟ್ಟಿವಿ ನಾವು ಈರಪ್ಪ ಓದಿಸಿವ್ರಿ ಸಾಲಿ ಮಾಡ್ತಾರೆ ಅಕ್ಕಿ ಬರ್ತಾರೆ ಯಾರು ನಮ್ಮನೆ ಯಾರು ನೋಡ್ತಾರೆ ಹುಲಿಗಮ್ಮ ಎಲ್ಲಮ್ಮ ಮತ್ತು ಆತ ಈರಣ್ಣ ಮತ್ತು ನಮ್ಗೆ ನಾನೊಬ್ಬಾಕಿ ನಮ್ಮ ಅಕ್ಕ ನಮ್ಮ ತಮ್ಮ 3 ಆಯ್ತು ನಮ್ಮ ಅಪ್ಪಗೆ 2 ಹೆಣ್ರಿ ಆಯ್ತು ಬೇಸ್ ನೋಡ್ಕೊಂತಿದ್ರು ಹೊಲ ಇತ್ತು ರೀ ನಮ್ಗೆ ಭಾಳ ಇತ್ತು ಹೊಲ 2 ಕುರಿ ಇತ್ತು 10 ಮಂದಿ ಚೆನ್ನಾಗಿ ನೋಡ್ಯಾರ ನಮ್ಮ ನಾವು ಓದಿಲ್ರಿ ಓದಿದ್ರೆ ನಾವು ಓದಿಲ್ಲ ನೋಡ್ರಿ ಇಲ್ಲ ನಾವು ಎದ್ಬೇಕಾದ್ರೆ ಇದ್ದಾವ್ರಿ ಹೋಗ್ಬಿಟ್ಟಾರೆ ಎಲ್ಲೇ ಊರಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ನಮಗೆ ನಾವೆಲ್ಲ ಗೊತ್ತು ನಮಗೆ 5 ಮಂದಿ ರೀ ಹೆಣ್ಮಕ್ಳು 3 ಹೆಣ್ಮಕ್ಳು ಬರ್ಕೊಂಡು ನಮ್ಮ ಅಕ್ಕ ಹೆಸರು ಹಿರಿಯತ್ನ ಹೆಸರು ನಿಂಗರಿ ಹೆಣ್ಮಗಳು ಹೋಗ್ಬೇಕು ತ್ವಾಸಮ್ಮ ಹೋಗ್ಬೇಕಿ ನಿಂಗಮ್ಮ ಮತ್ತು ಈಗ ಒಬ್ಬತ್ತ ಗುಡಮಗ 3 ಹೆಣ್ಮಕ್ಳೇನು ಒಬ್ಬಕ್ಕೆ ಹೆಣ್ಮಗಳು ಹಿಂಗೆ ಬಸಮ್ಮ ಮದುವೆ ಆಗಿತ್ತು ಎಲ್ಲರೂ ಎಲ್ಲರ ಹೆಣ್ಮಕ್ಳು ಆ ಕಡೆ ಅಟ್ಟಿಗೆ ಇರಪ್ಪಕ್ಕೆ ಹೋಗ್ಬೇಕಿನ್ ಕೊಟ್ಟೈತಿ ಅಟ್ಟಿಗೆ ಹೋಗ್ಬೇಕಿನ್ ಕೊಟ್ಟೈತಿ ಇಲ್ಲಿಗೆ ಹೋಗ್ಬೇಕಿನ್ ಕೊಟ್ಟೈತಿ ಮಾದಗುಡಕ್ಕೆ 2 ಗಂಡು ಮಕ್ಕಳು ಹೆಸರಮ್ಮ ನಿಂಗಯ್ಯ ಅಲ್ಲೇ ಇದ್ದಾರೆ ನಿಂಗಸೂರು ಬಂದೆ ಸಂಚೆ ಕಲ್ಲೂರು ಸಾಲಿ ಓದಿಸ್ತಾನೆ ಇಲ್ಲಿ ಸದ್ದಿಲ್ಗುಡ್ಡ ಬತ್ತು ಓದಿಸ್ತಾನೆ ಅವ್ರ ಹೆಸರು ನಿಂಗಯ್ಯ ಸಿದ್ದರಾಮಯ್ಯ ಅವರು ಓದ್ಯಾರ ರೀ ಬಿ ಪಾಸ್ ಆಗ್ಯಾರ ತಾವು ಓದ್ಯಾರ ಅಟ್ಟೆಗೆ ಓದ್ಯಾರ ನಾವು ಮಂದಿ ಬಂದೀವಿ ರೀ 3 ವರ್ಷ ಆಯ್ತು ನೋಡ್ರಿ ಹುಡುಗ ರೀ ಸಣ್ಣವನ್ನ ಇಲ್ಲೇ ಬಿಟ್ಟೋಗ್ಯಾರ ಇಲ್ಲಿ ಇರಮ್ಮ ಅಲ್ಲಿ ನೀರು ಗದಾಗಲತ್ತಿ ಮನ್ಯಾಗ ಇಲ್ಲೇ ರಂತ ಬಿಟ್ಟೋಗ್ಯಾನ ಇಲ್ಲಿ ಮತ್ತೆ ಇಲ್ಲಿ ಆಶ್ರಮ ಅಲ್ರಿ ಪುಣ್ಯದ ಆಶ್ರಮ ಅಂತ ಬಿಟ್ಟೋಗ್ಯಾನ ಸಣ್ಣ ಆಯ್ತು ಅದನ್ನ ಹೆಸರು ಸಿದ್ದರಾಮಯ್ಯ ಹಿಂಗ್ಸೂರಿಗೆ ಇರ್ತಾನ್ರಿ ಹಿಂಗ್ಸೂರಾಗ ಬೆಂಗಳೂರಾಗ ದುಡಿಯೋದಾತ ಮನೆ ಕಟ್ತಾನ್ರಿ ಇಲ್ಲೇ ಇರಮ್ಮ ಬೇಸೈತೆ ಏನು ನೀರು ಗದಾಗಲ್ಲ ಅಂತೀವಿ ಮನೆ ಅಂತಂದು ಇಲ್ಲಿ ಬಿಟ್ಟು ಅಲ್ಲಿ ಇದ್ರಂಗೆ ಛತ್ತ ಆಗಿಲ್ಲ ರೀ ನೀರು ಬಂದು ಉಗ್ಬೇಕಲ್ಲ ಮಳೆ ನೀರು ಬಿದ್ದಂಗೆ ಯಾರು ಇಲ್ರಿ ಉಗ್ಗಕ್ಕೆ ಎಲ್ಲದಲ್ಲೇ ಹೋಗ್ಬಿಟ್ರೆ ನಾನು ಒಬ್ಬಕ್ಕೆ ಉಗ್ಗಿ ಕೈ ಹಿಡ್ತೀವಿ ಒಪ್ಪತ್ತಂದೆ ಉಬ್ಬಿಟ್ಟೋಗ್ಯಾನ ಸಸಿ ನೋಡಿಲ್ರಿ ಸೊಸೆ ಹೆಸರು ಆಕಿನ ಹೆಸರು ಮಲ್ಲಮ್ಮ ರೀ ಅಲ್ಲೇ ಬಳ್ಳಗ ಹಳ್ಳಿಗಳು ಮಾಡ್ಕೊಂಡ್ವಿ ಹೆಣ್ಮಗ 2 ಆಗ್ಯಾರ ರೀ ಹೆಣ್ಮಗಳು ಯಾರೇ ದೊಡ್ಡರಾಗಿ ಅವ್ರಿಗೆ ಮಾಡಿಕೊಟ್ಟೈತೆ ರೀ ಯಾರು ಮಾತಾಡಿಲ್ರಿ ಅವರು ಅಲ್ಲೇ ಇದ್ದಾರೆ ನಾವು ಇಲ್ಲಿಗೆ ಬಂದು ಬಿಟ್ಟು ಹೋಗ್ಯಾನ ಗೊತ್ತಾಗೈತಿ ರೀ ಗೊತ್ತಾಗೈತಿ ಏನು ಹೇಳ್ತಾರೆ ಬಿಟ್ರಿ ಮತ್ತೆ ಬಿಟ್ಟು ಹೋದ ಮಕ್ಕ ಏನು ಮಾಡ್ತೈತಿ ಏನು ಮಾಡೋದಿಲ್ಲ ಓದೋದಿಲ್ಲ ಮತ್ತೆ ಹಿರಿಯತ್ತು ಮಾಡ್ತಾನೆ ಸಣ್ಣ ಹತ್ತು ಮಾಡ್ತಾನೆ ಸಂಚೆ ಕಲರಾಗ ಹಿರಿಯತ್ತು ಎಲ್ಲಿ ಸಜ್ಜಲ್ ಕೊಡ್ಬೇಕು ಕೆಮ್ಮು ಏನು ಬರ್ತೇ ಬರೋಲ್ಲ ರೀ ಸಾಲಿ ಮಾಸ್ತಾರೆ ಯಾರು ಬಂದಿಲ್ಲ ರೀ ಯಾರು ಕರೆಯಕ್ಕೆ ಹಂಗೆ ಬರ್ತಾರೆ ಬಂದೇ ಇಲ್ಲ ಅವ್ರು ಬಂದಿಲ್ಲ ರೀ ಬಿಟ್ಟು ಹೋಗ್ಯಾರ ಬಂದಿಲ್ಲ ಮಾತಾಡೋಗಿಲ್ಲ ಫೋನ್ನಾಗ ಮಾತಾಡೋದು ಫೋನ್ ಇಲ್ಲ ಅಲ್ರಿ ಫೋನೇ ಇಲ್ಲ ಅವ್ರು ಮಾತಾಡೋದೇ ಇಲ್ಲ ನಾವು ಮಾತಾಡೋದಿಲ್ಲ ಇಲ್ಲರಿ ಫೋನ್ ನಂಬರ್ ಕೊಟ್ಟಿಲ್ಲ ಅದೇ ಫೋನ್ ಹೊಡೆದ್ಬಿಟ್ಟು ಬಂದಿಲ್ಲ ರೀ ಇಲ್ಲೇ ನಾವು ಹಂಗೆ ಪಂಪ ಯಾವ ತಂದು ಹಾಕ್ತಾರ
ಪುಣ್ಯ ಮಾಡ್ಯಾರ. ನಮ್ಗೆ ಎಲ್ಲರಿಗೆ ತಂದಾಕ್ತಾರೆ, ಬೇಸ್ ನೋಡ್ಕೊಂಡು ಹೋಗ್ತಾರೆ. ಏನ್ರಿ ಆತಗ ಒಂದಿಟ್ಟು ಏನಾನ ಮಾಡೋದು, ಒಂದಿಟ್ಟು ಜಾಗ ಆಗಲಿ ಏನಾಗಲಿ ಪಂಪೈಗೆ ಮಾಡಿರಿ. ಯಾರನ್ನು ತಂದೆ ತಾಯಿನ ಬಿಟ್ಟಿಲ್ಲ. ಹೊಲ ಮನೆ ಇತ್ತು, ದುಡ್ಕೊಂತಿದ್ವಿ. ಹೊಲಗ ಜಳ ಬರ್ತದ್ವು, ತಿಂತಿದ್ವಿ ರೀ. ಹಚ್ಚಿ ಬರ್ತತ್ತು ಬಿಡ್ಸೋಕೆ ಹೋಗ್ತಿದ್ವಿ ಆವಾಗ. ಈಗ ಏನಾಯ್ತು ರೀ? ಇಲ್ರಿ, ಬಿಟ್ಟಿಲ್ಲ. ನಾವು ತಂದೆ ತಾಯಿ ನೋಡಿಕೊಂಡ್ವಿ ರೀ. ಮತ್ತು ನಮ್ಮ ತಂದೆ ತಾಯಿನೂ ಸತ್ತೋಗ್ಯಾರ. ಮತ್ತೇನು ಮಾಡೋದೈತಿ? ನೋಡ್ಕೋಬೇಕು, ನೋಡ್ಕೊಂಡೆಲ್ಲ ಅಲ್ರಿ, ಮತ್ತೇನು ಮಾಡೋದೈತಿ? ಅಮ್ಮ ಅನ್ಬೇಕ, ಅವ್ರೇನು ಮಾಡೋದೈತಿ ಹೇಳಲ್ರಿ? ಅವರು ನೋಡ್ಕೋಬೇಕು, ನೋಡ್ಕೊಂಡೆಲ್ಲ ಮತ್ತೆ ಅವ್ರ ಪುಣ್ಯ. ನಮಗೆ ಹಿಂಗೆ ಪಾಪ ಮಾಡಿ ಮತ್ತೆ ಏನು ಮಾಡೋದೈತಿ? ನಮಗೆ ಹೆಂಗೆ ಆಗೈತಿ? ಬೆಳೆಸೀವ್ರಿ, ಮತ್ತೆ ಏನು ಮಾಡ್ಬೇಕ್ರಿ? ಎಲ್ಲ ಕರೆ ಅವ್ರಿಗೆ ತಿಳಿಬೇಕು. ಇವರ ಮಗ ಒಂದು ಅಲ್ಲಿ ಹೋಟ್ಲಲ್ಲಿದ್ವಿ. ಸರ್ ನಿಮ್ದು ಆಶ್ರಮ ಐತೆ ಅಂತ ಕೇಳಿದ್ರು. ಹೌದು ಸರ್ ಐತೆ ಅಂದರೆ ಎಲ್ಲಿ ಐತಿ ಏನಂತೆಲ್ಲ ವಿಚಾರಣೆ ಮಾಡಿದ್ರು. PW ಕ್ಯಾಂಪಲ್ಲಿ ಇತ್ತು ಮೊದಲು. ಅಲ್ಲಿ ಬಂದು ಇವ್ರ ಮಗ ಬಂದು ಆಶ್ರಮ ನೋಡಿದ, ಚೆನ್ನಾಗೈತೆ ಅಂತೇಳಿ ಆತಗೆ ಅನಿಸ್ತು. ಸರ್ ಅಲ್ಲಿ ಒಬ್ಬ ಅಜ್ಜಿ ಇದ್ದಾಳೆ, ಅವ್ರನ್ನ ಕರ್ಕೊಂಬರಕ್ಕೆ ನೀವು ಏನಾದರೂ ತೊಗೊತೀರಾ ಅಂತ ಕೇಳಿದ್ರು. ಇಲ್ಲ ಸರ್, ನನ್ನ ಹತ್ರ ಇದ್ದರೆ ನಾವು ಉಚಿತವಾಗಿ ಕರ್ಕೊತೀವಿ ಅಂತ ಹೇಳಿದ್ವಿ. ಅವಾಗ ಇವರು ಗಂಗಮ್ಮನ ಮಗ ಬಂದು, ಇಲ್ಲ ಸರ್ ಅಲ್ಲಿ ಒಬ್ಬರು ಪಾಪ ರೋಡಲ್ಲಿದ್ದಾಳೆ, ಪಾಮನ್ಕಲ್ಲೂರಲ್ಲಿ ರೋಡಿಗೆ ಮಲ್ಕೊತಾಳೆ, ಈ ಗಾಡಿ ಪಾಡಿ ಮೇಲೆ ಹೋದ್ರೊಳಗೆ ತೊಂದರೆ ಆಗುತ್ತೆ ಹಂಗೆ ಅಂತಂದಾಗ, ಸರಿ ಹೋಗಿ ಮಾಡಿ ಅಂದರೆ ಸ್ವಂತ ನಮ್ಮ ಪೆಟ್ರೋಲ್ ಖರ್ಚು ಹಾಕೊಂಡು ಈ ಅಜ್ಜಿ ಹತ್ರ ಹೋದ್ವಿ. ಇವರು ಒಂದು ಸ್ವಲ್ಪ ಮೆಂಟಲಿಟಿಯಾಗಿ ರೋಡಲ್ಲಿ ತುಂಬ ಪೇಪರ್ ಅವೆಲ್ಲ ತೊಗೊಂಡು ಕುಂತ್ಕೊಂಡಿದ್ಲು. ಯಾವ ಊರಮ್ಮ ಏನಂತ ಕೇಳಿದ್ವಿ. ಈಗ ಅವ್ರಿದ್ರು ಈ ಅಜ್ಜಿದ್ರ ಮಗನ ನೋಡಿ ನನ್ನ ಮಗ ಇದ್ದ, ನನ್ನ ಮಗ ಅಂತಂದ್ಲು. ನಾನು ಕೇಳಿದೆ, ಯಾರು ಮಗ ಅಂತೇಳಲ್ಲ ಅಂತಂದರೆ, ಹಿಂಗೆ ಸರ್ ಪರಿಚಯ ಅಲ್ಲ, ಮಗ ಅಂತಾಳೆ ಅಂತ. ಹೌದಾ, ಸರಿ ಬೇಡ ಅಂತಂದು ಕರ್ಕೊಂಬಂದ್ವಿ. ಆಮೇಲೆ ಆಶ್ರಮಕ್ಕೆ ಬಂದಾಗ ಅವ್ರು ಹೇಳಿದ್ರು, ಈ ನಮ್ಮ ತಾಯಿ ಅಲ್ಲ ಅಂತ ಹೇಳಿದ್ರು ಅವ್ರು ನಮ್ಮ ತಾಯಿ ಅಲ್ಲ ಅಂತಂದಾಗ ನಾನು ಇರ್ಲಡೆ ಇವು ಎಲ್ಲರಿಗೆ ಮಗ ಅಂತೇಳಲ್ಲ ಅಂತೇಳಿ ನಾನು ಆ ವಿಚಾರ ಇಟ್ಕೊಂಡು ಸುಮ್ಮನೆ ಕರ್ಕೊಂಬಂದಿಟ್ಕೊಂಡೆ. ಅಮ್ಮ 3 ದಿನ ಆದಮೇಲೆ ಹೇಳಿದ್ಲು, ಇಲ್ಲಪ್ಪ ಆತ ನನ್ನ ಮಗ ಪರಶುರಾಮ ಅಂತೇಳಿ, ನನ್ನ ಮಗಪ್ಪ ಆತ ಅಂದ್ಲು. ಆತನ ಹೆಸ್ರು ಕರೆಕ್ಟ್ ಪರಶುರಾಮ ಅಂತ ಆತನ ಕೇಳಿದೆ, ನಿಮ್ಮ ಹೆಸ್ರು ಪರಶುರಾಮ ಅಂದ್ರೆ? ಹೌದು, ನನ್ನ ಹೆಸ್ರು ಪರಶುರಾಮ. ನಮ್ಮ ಮಗ ಅಂತೇಳಲ್ರಿ ಅಂತಂದೆ. ಹೌದ್ರಿ, ದೂರ ರಿಲೇಟಿವ್ ಅಲ್ರಿ ಅಂತಂದೆ. ದೂರ ರಿಲೇಟಿವ್ ಅಂತಂದು ಆಮೇಲೆ ಒಂದು ವಾರ ಆದಮೇಲೆ ನಮ್ಮ ತಾಯಿ ರೀ ಅಂತಂದೆ. ನಮ್ಮ ತಾಯಿ ಅಂತಂದು ಬಿಟ್ಟೋದತ್ತ ಇನ್ನವರೆಗೂ ನಮ್ಮ ಆಶ್ರಮ ಸನೇಕ ಬಂದಿಲ್ಲ ರೀ. ಇಲ್ಲ ತಾಯಿಯನ್ನು ನಾವು ಕೇಳಿದಾಗ, ನಾವು ನಿಮ್ಮ ತಾಯಿ ಇಲ್ಲ ಅಂತಂದಾಗ ಫೋನ್ ಐತಿಲ್ಲ ನಮ್ಮದು ಇನ್ನವರೆಗೂ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾಯಿದ್ದೀನಿ, ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ನಾನು ಕಾಲ್ ಮಾಡಿದ್ರು. ಸರಿ ನೋಡ್ರಿ, ಜಗತ್ತೇ ಹೆಂಗೈತೆ ನೋಡ್ರಿದು. 9 ತಿಂಗಳು ಹೊತ್ತು ಹಡ್ದಿರೋಂಥ ತಾಯಿನೇ ಬಿಟ್ಟು ಹೋಗ್ತಾರೆ ಇವತ್ತಿನ ಕಾಲದಲ್ಲಿ. ಇವರು ಮನುಷ್ಯತ್ವ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಯಾಕಂತಂದ್ರೆ ಮನುಷ್ಯತ್ವ ಇತ್ತಪ್ಪ ಅಂದರೆ ಒಬ್ಬ ತಾಯಿನ ಈ ಥರ ಬೀದಿಗೆ ಬಿದ್ದ ತಾಯಿನ ಕರ್ಕೊಂಬಂದು ನಾವು ನನಗೆ ದೂರ ರಿಲೇಟಿವ್, ನನಗೆ ನಮ್ಮ ಒಬ್ಬ ಅಜ್ಜಿ ಅಂತ ಯಾವತ್ತೂ ಒಬ್ಬ ಮನುಷ್ಯ ಹೇಳ್ತಾ ಇದ್ದಿಲ್ಲ. ಅವರು ಒಬ್ಬ ತಾಯಿ ನಮ್ಮ ಭಾಗದಲ್ಲಿ ನಮ್ಮ ತಾಯಿಯೇ ದೇವರು ಅಂತ ಹೇಳ್ತಾರೆ. ನಿಜವಾದ ದೇವರು ಅಂತಂದರೆ ನಾವು ತಂದೆ ತಾಯಿಯಲ್ಲಿ ನೋಡ್ಕೋಬೋದು. ಯಾಕಂತಂದರೆ 9 ತಿಂಗಳ ಹೊತ್ತು ಹಡ್ದು ನಮ್ಮನ್ನು ಸಾಕಿ ಸಲಗಿರುವಂಥ ತಾಯಿ ದೇವರೇ ಅವರು. ಕಾಣದ ದೇವರಿಗೆ ಹೋಗಿ ಕೈ ಮುಗಿತೀವಿ, ಕಾಲು ಮುಗಿತೀವಿ. ಯಾರೋ ಒಬ್ಬ ಸ್ವಾಮೀಜಿ ಇರ್ತಾರೆ, ಅವ್ರಿಗೆ ಹೋಗಿ ನಾವು ಬೇಕಾದಷ್ಟು ದುಡ್ಡು ಕೊಟ್ಟು ಬಂದು ನಮ್ಗೆ ಒಳ್ಳೇದು ಮಾಡೋದು ಎಲ್ಲಿ ಒಳ್ಳೇದಾಗುತ್ತೆ ಸರ್? ಇಲ್ಲಿ ನಿಜವಾದ ತಾಯಿಗೆ ಒಂದು ತುತ್ತು ಅನ್ನ ಹಾಕಿದ್ರಲ್ಲ, ನಮಗೆ ದೇವ್ರು ಒಳ್ಳೇದು ಮಾಡೋದು ಸರ್. ಅವರು ಇನ್ನೊಬ್ಬ ಮಗ ಯಾರು ಗೊತ್ತಿಲ್ಲ ಸರ್ ನನಗೆ. ಒಬ್ಬ ಮಗ ಅಂತ ಗೊತ್ತು, ಕರ್ಕೊಂಬಂದು ಬಿಟ್ಟತ. ತಿರ್ಗಿ ಬಂದರೆ ಅವ್ರ ತಾಯಿ ನೋಡ್ಕೊಳ್ರಿ ಅಂತ ಹೇಳ್ತೀವಿ. ನೋಡ್ಕೊಳಕ್ಕಾಗಿಲ್ಲ. ಅವ್ರ ಮನೆ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಹೇಳ್ರಿ ಬಂದು, ನಮಗೇನಿಲ್ಲ. ಆ ತಾಯಿ ನೋಡ್ಕೊಂಡು ಹೋದ್ರೆ ದೊಡ್ಡ ಅವ್ರು ಪಾಪ ಒಂದೊಂದು ಸಲ ಅಳ್ತಾಳ್ತಾಳ್ರಿ ಮಗಳು ನಿಸ್ಕೊಂಡು. ಎಷ್ಟೋ ಜನ ನನ್ನ ಮಕ್ಕಳಿದ್ರು ಕೂಡ ಇಲ್ಲಾರ್ದಂಗೆ ಆಯ್ತಾರೆ. ಯಾರೊಬ್ರು ಬರ್ತಾ ಇರ್ತಾರೆ, ನನ್ನ ಮಗಿದ್ದಂಗೆ ಇದನಪ್ಪ, ನನ್ನ ಮಗನ ನೋಡಂಗೆ ಐತಪ್ಪ ಅಂತ. ನಾನು ಫೋನ್ ಮಾಡ್ತೀನಿ, ಫೋನ್ ಪಿಕ್ ಮಾಡಲ್ಲ. ಮತ್ತು ಆಮೇಲೆ ವಾಟ್ಸಪ್ ಮೆಸೇಜ್ ಹಾಕಿದ್ರೆ ರಿಪ್ಲೈ ಮಾಡಲ್ಲ. ಕೈ ಮುಗಿದು ಕೇಳ್ತೀನಿ, ಯಾವುದೇ ಒಂದು ಜನ ಇದ್ರು ಕೂಡ ತಂದೆ ತಾಯಿನ ಫಸ್ಟ್ ನೋಡ್ಕೊಳ್ರಿ, ಆಮೇಲೆ ಗುಣ ಹತ್ರ ಹೋಗ್ರಿ. ಯಾಕೆಂತಂದರೆ ಗುಡಿಯಲ್ಲಿರುವಂಥ ದೇವರೇ ಮಾತಾಡೋಂಗಿಲ್ಲ. ಯಾಕಂತಂದ್ರೆ ನಿಜವಾದ ತಾಯಿ ಅಂತಂದರೆ 9 ತಿಂಗಳ ನಾವು ಅಂತಾರದು ದುಡ್ಡು ಕೊಟ್ಟರೆ ಬೇಕಾದ ಸಿಗ್ತದೆ ಈ ಜಗದಲ್ಲಿ ಕಾಣೋದು ಒಂದು ಜನಪದ ಗೀತೆ ಇದೆಯಲ್ಲ ಸರ್, ಸಾಹಿತ್ಯ, ಒಳ್ಳೆ ಸಾಹಿತ್ಯ ಸರ್ ಅದು. 9 ತಿಂಗಳ ತಡದ ತಾಯಿ ಹೆಂಡತಿ ಬಂದ ಮೇಲೆ ಇವ್ರು ಬೀದಿಗೆ ಬಿಡ್ತಾರಲ್ಲ, ಇವ್ರ ಮನುಷ್ಯತ್ವ ಐತೆ ಅಂತ ನಾನು ಕೇಳ್ತೇನೆ. ಅಲ್ರಿ, ನಮಗೆ ಆಗ್ತೈತೆ, ಅವ್ರಿಗೆ ಆಗ್ತೈತೆ ರೀ. ಹೆಂಗೆ ಆಗೋಲ್ಲ ಪರಿಸ್ಥಿತಿ. ಆಗ್ತೈತೆ ರೀ, ಅದು ಎಲ್ಲಿಗೂ ಆಗಲ್ಲ. ನನ್ನ ಬಿಟ್ಟಂಗ ನಿನ್ನ ಕೂಡ ಬಿಡ್ತಾರಪ್ಪ. ನನ್ನ ಬಿಟ್ಟೋಗಿದ್ದಲ್ಲ, ನಿನ್ನ ಕೂಡ ಇದ್ರಂಗೆ ಬಿಡ್ತಾರೆ. ಮಕ್ಕಳು ಬರಲ್ ಬಿಡ್ರಿ, ಎಲ್ಲೇ ಜನ ಎಲ್ಲೆಲ್ಲ ಬರೋದು ಬೇಡ. ಮತ್ತೆ ನಾನೀಗ ಹೋಗೋದೇ ಇಲ್ಲ. ಇಲ್ಲೇ ಚೆನ್ನಾಗೈತೆ ನೋಡ್ರಿ, ಇಲ್ಲಿ ಚೆನ್ನಾಗಿದ್ವಿ.